ಚಿನ್ನಸ್ವಾಮಿ ಕ್ಯಾಂಟೀನ್ ನೌಕರನ ಬಳಿ 100 IPL ಟಿಕೆಟ್ಗಳು ಪತ್ತೆಯಾಗಿದೆ. ಚಿನ್ನಸ್ವಾಮಿ ಕ್ಯಾಂಟೀನ್ ನೌಕರನ ಬಳಿ 100 IPL ಟಿಕೆಟ್ ಇತ್ತಂತೆ. ಒಂದು ಟಿಕೆಟ್ನ 15 ರಿಂದ 19 ಸಾವಿರ ರೂಪಾಯಿಗೆ ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು. KSCA ಸದಸ್ಯನಿಂದಲೇ IPL ಪಂದ್ಯದ ಬ್ಲ್ಯಾಕ್ ಟಿಕೆಟ್ ದಂಧೆ. ಏನೆಲ್ಲ ಆಗಿದೆ IPLಗೆ ಅನ್ನೋದು ನಮಗೆ ಗೊತ್ತಿದೆ. ಈಗಲೂ ಕೂಡ ಬ್ಲ್ಯಾಕ್ ಟಿಕೆಟ್ ದಂಧೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕ್ಯಾಂಟೀನ್ ಸಿಬ್ಬಂದಿ ಜೊತೆ ಸೇರಿ ಕೃತ್ಯ. ಮಾರಾಟ ಮಾಡುವಾಗ CCB ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ನೌಕರ. ಶ್ರೀಲಕ್ಷ್ಮಿ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ನೌಕರ ಚಂದ್ರಶೇಖರ್ ಎಂಬಾತ. ಶ್ರೀಲಕ್ಷ್ಮಿ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಈಗ ಆತ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಚಂದ್ರಶೇಖರ್ ಬಂಧನದ ಬಳಿಕ KSCA ಸದಸ್ಯ ಗಣೇಶ್ ನಾಪತ್ತೆಯಾಗಿದ್ದಾರೆ. CCB DCP ಶ್ರೀಹರಿ ಬಾಬು ನೇತೃತ್ವದಲ್ಲಿ ವ್ಯಕ್ತಿಯ ವಿಚಾರಣೆಯನ್ನು ಮಾಡಲಾಗ್ತದೆ. ನೋಡಿ, ಭಾವಚಿತ್ರದಲ್ಲಿ ತೋರಿಸ್ತಾ ಇದೀವಲ್ಲ, ಈತನೇ ಮಧ್ಯದಲ್ಲಿ ವಿಂಡೋ. ಚಂದ್ರಶೇಖರ್ ಆರೋಪಿ ಈತನ ಬಳಿ 100 ಟಿಕೆಟ್ ಇತ್ತಂತೆ IPL ಮ್ಯಾಚ್ದು. ಅದನ್ನು 15 ರಿಂದ 19 ಸಾವಿರಕ್ಕೆ ಮಾರಾಟ ಮಾಡ್ತಿದ್ದಂತೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಂಕಿತಾ, IPLನ ಮತ್ತೊಂದು ಕರಾಳ ಮುಖ ಈಗ ಇದು. ಬ್ಲ್ಯಾಕ್ ಟಿಕೆಟ್ ದಂಧೆ, ಚಂದ್ರಶೇಖರ್ ಅರೆಸ್ಟ್. ಏನಂತ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾನೆ ಅಂತ? ಮಧುಸೂದನ್, ಚಿನ್ನಸ್ವಾಮಿ ಕ್ರೀಡಾಂಗಣದ ಕ್ಯಾಂಟೀನ್ ನೌಕರನ ಬಳಿ ಟಿಕೆಟ್ ಪತ್ತೆ ಆಗಿರುವಂತದ್ದು. ಸದ್ಯಕ್ಕೆ IPL ಟಿಕೆಟ್ ಬ್ಲ್ಯಾಕ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಂತಹ ಮಾಹಿತಿಯ ಆಧಾರದ ಮೇರೆಗೆ CCB ಪೊಲೀಸರ ಬಲೆಗೆ ಆರೋಪಿ ಬಿದ್ದಿರುವಂತದ್ದು. ಶ್ರೀ ಲಕ್ಷ್ಮಿ ಕ್ಯಾಂಟೀನ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಚಂದ್ರಶೇಖರ್ ಏನಿದ್ದಾನೆ, ಆತನನ್ನ ವಶಕ್ಕೆ ಪಡೆದುಕೊಂಡು ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈತ ಒಂದೊಂದು ಟಿಕೆಟ್ ಅನ್ನ ಸುಮಾರು 15 ಸಾವಿರದಿಂದ 19 ಸಾವಿರದವರೆಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದ ಅಂತ ಹೇಳಿ. ಈ ಹಿಂದೆ ಬೆಂಗಳೂರಲ್ಲಿ ನಡೆದಂತಹ RCB ಹಾಗೆ KKR ಮ್ಯಾಚ್ ಜೊತೆಗೆ RCB ಹಾಗೆ LSG ಮ್ಯಾಚ್ ಏನಿತ್ತು, ಆ ಸಂದರ್ಭದಲ್ಲಿ ಟಿಕೆಟ್ ಗಳನ್ನ ಆತ ಮಾರಾಟ ಮಾಡಿದ್ದ, ಅಂದ್ರೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ್ದ ಅನ್ನೋದು ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. 2 ಖಾಸಗಿ ಕಂಪನಿಗಳಿಂದ ಆನ್ಲೈನ್ ಅಲ್ಲಿ ಟಿಕೆಟ್ ಅನ್ನ ಪಡಿತಾ ಇದ್ರು ಗಣೇಶ್ ಅನ್ನೋ ವ್ಯಕ್ತಿ. ಅದಾದ ಬಳಿಕ ಗಣೇಶ್ ಚಂದ್ರಶೇಖರ್ ಮೂಲಕ ಸೇರ್ಕೊಂಡು ಹೆಚ್ಚಿನ ಬೆಲೆಗೆ ಟಿಕೆಟ್ ಅನ್ನ ಮಾರಾಟ ಮಾಡಿರುವಂತದ್ದು. ಮೊದಲ RCB ಮ್ಯಾಚ್ ನಲ್ಲಿ ಸುಮಾರು 81 ಟಿಕೆಟ್ ಅನ್ನ ಹೆಚ್ಚಿನ ಬೆಲೆಗೆ ಮಾರಿರುವಂತದ್ದು ಈಗಾಗಲೇ ಗೊತ್ತಾಗಿರುವಂತದ್ದು. ಇನ್ನು ಮೊನ್ನೆ ಮ್ಯಾಚ್ಗೆ ಸುಮಾರು 100 ಟಿಕೆಟ್ ಅನ್ನ ಮಾರಾಟ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿ ಅವರು ಅಲ್ಲೇ ಆತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಈತ ಸಾಕಷ್ಟು ಟಿಕೆಟ್ ಗಳನ್ನ ಇದೇ ರೀತಿಯಾಗಿ ಮಾರಾಟ ಮಾಡಿದ್ದ ಅಂತ ಹೇಳಿ. ಮತ್ತೊಂದು ಕಡೆ ಅಂದ್ರೆ ಚಂದ್ರಶೇಖರ್ ಬಂಧನದ ಬಳಿಕ ಗಣೇಶ್ ಹರಿಕೇಶ್ ಏನಿದ್ದಾನೆ, ಆತ ಕೂಡ ನಾಪತ್ತೆ ಆಗಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟು 181 ಟಿಕೆಟ್ ಅನ್ನ ಖರೀದಿ ಮಾಡಿ ಮಾರಾಟ ಮಾಡಿರುವಂತದ್ದು ಈಗಾಗಲೇ ಗೊತ್ತಾಗಿದೆ. ಸುಮಾರು 17 ಲಕ್ಷಕ್ಕೂ ಹೆಚ್ಚು ಮೌಲ್ಯದ IPL ಟಿಕೆಟ್ ಇವರು ಮಾರಾಟ ಮಾಡಿ ದುಡ್ಡನ್ನ ಪಡೆದಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಮಧುಸೂದನ್, ಏನಿರುತ್ತೆ ಶಿಕ್ಷೆ ಅಂಕಿತಾ? ಈಗ ಟಿಕೆಟ್ನ ಈ ರೀತಿ ಬ್ಲ್ಯಾಕ್ ಅಲ್ಲಿ ಮಾರುವಂತದ್ದು ಸದ್ಯಕ್ಕೆ ಒಬ್ಬನನ್ನ ವಶಕ್ಕೆ ಪಡೆದುಕೊಂಡು, ಅಂದ್ರೆ ಚಂದ್ರಶೇಖರ್ ಅನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದರ ಹಿಂದೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಜೊತೆಗೆ ಓರ್ವ ವ್ಯಕ್ತಿಯ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು, ಗಣೇಶ್ ಹರಿಕೇಶ್ ಅಂತ ಹೇಳಿ. ಹಂಗಾಗಿ ಆ ವ್ಯಕ್ತಿಯ ಒಂದು ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿತ್ತು ಅಂದ್ರೆ, ಆ ವ್ಯಕ್ತಿನೇ ಸೇರ್ಕೊಂಡು ಈತನ ಬಳಿ ಸೇರ್ಕೊಂಡು ಮಾರಾಟ ಮಾಡೋದಕ್ಕೆ ಮುಂದಾಗಿರುವಂತದ ಅಂತ ಹೇಳಿ. ಅಂದ್ರೆ KSCA ಸದಸ್ಯ ಗಣೇಶ್ ಹರಿಕೇಶ್ ಹೆಸರು ಕೇಳಿ ಬಂದಿರೋದು ಸಾಕಷ್ಟು ಅನುಮಾನಕ್ಕೆ ಎಡು ಮಾಡಿಕೊಡ್ತಾ ಇರುವಂತದ್ದು. ಅಂದ್ರೆ KSC ಸಂಸ್ಥೆನೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಯಾವ್ದು ಕಾರಣಕ್ಕೆ ಇವರು ಈ ರೀತಿಯಾಗಿ ಮಾಡ್ತಾ ಇದ್ರು ಅನ್ನೋದು ತನಿಖೆ ಬಳಿಕವಷ್ಟೇ ಗೊತ್ತಾಗಬೇಕಾಗಿದೆ. ಹಾಗಾಗಿ CCB ಅಧಿಕಾರಿಗಳು ಕೂಡ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರ ಪತ್ತೆಗಾಗಿ ಈಗಾಗಲೇ ಬಲೆಯನ್ನ ಬೀಸಿರುವಂತದ್ದು. ಕಂಪ್ಲೀಟ್ ಆಗಿ ಎಲ್ಲರನ್ನ ಅರೆಸ್ಟ್ ಮಾಡಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರ ಮೇಲೆ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಅಂದ್ರೆ ಕಂಪನಿಗಳ ಹೆಸರಲ್ಲಿ ಇವರನ್ನ ಟಿಕೆಟ್ ಪರ್ಚೇಸ್ ಏನ್ ಮಾಡಿದ್ರು, ಆ ಕಂಪನಿಗಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಈಗಾಗಲೇ ಕಂಪನಿಯ ನಿರ್ದೇಶಕರನ್ನ ಕೂಡ ವಿಚಾರಣೆ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ.